ಇನ್ನು ಮುಂದೆ ಭಾರತದಲ್ಲಿ ಯಾರೂ ಕೂಡ HIV ಏಡ್ಸ್ ರೋಗದ ಬಗ್ಗೆ ಭಯಪಡುವಂತಹ ಅಗತ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಈ ರೋಗಕ್ಕೆ ಈಗ ಔಷಧಿ ಸಿಕ್ಕಿದೆ, ಔಷಧಿ ಸಜ್ಜಾಗಿದೆ. ಔಷಧಿ ಕೂಡ ಇನ್ನೇನು ಕೆಲವೇ ಒಂದು ತಿಂಗಳುಗಳಲ್ಲಿ ನಮ್ಮ ಭಾರತಕ್ಕೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಇದು ವೈದ್ಯ ಲೋಕದ ಒಂದು ಹೊಸ ಅಚ್ಚರಿ. ಇಷ್ಟು ದಿನ ಸಾಕಷ್ಟು ಭಯ ಇತ್ತು ಜನರಲ್ಲಿ HIV ಸಂಬಂಧಪಟ್ಟ ಹಾಗೆ. ಡಿಸೆಂಬರ್ 1ನೇ ತಾರೀಕು HIV ದಿನವಂತ ಆಚರಿಸ್ತೀವಿ ನಾವು. 2026ರ ಅಂತ್ಯಕ್ಕೇನೆ ಬರುತ್ತೆ ಈ ಒಂದು ಲಸಿಕೆ ಅಂತ ಹೇಳಲಾಗ್ತಾ ಇದೆ. ಸಾವಿನಿಂದ ಪಾರು ಮಾಡೋಕೆ ಇದು ಸಂಜೀವಿನಿ. ಹಾಗಾದರೆ ಆ ಒಂದು ಚುಚ್ಚುಮದ್ದು ಯಾವುದು, ಯಾರು ಕಂಡಿಡಿದಿದ್ದು, ಅದರ ಬಗ್ಗೆ ತಿಳ್ಕೊಳ್ತಾ ಹೋಗ್ಬಿಡೋಣ. ನೋಡಿ, ಅಮೇರಿಕಾದ ವಿಜ್ಞಾನಿಗಳು ಕಂಡಿಡಿದ್ದಾರೆ. ಆದರೆ ವಿಜ್ಞಾನಿಗಳು ಹೇಳ್ತಾ ಇರೋದು ಏನು, ಇದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ. ಅಮೇರಿಕಾ ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ ಲೆಕಪಾರಾವಿರ್ ಎನ್ನುವಂಥ ಒಂದು ಚುಚ್ಚುಮದ್ದನ್ನು. ಇದು HIV ರೋಗ ಏನಿದೆ, ರೋಗಾಣುಗಳ ವಿರುದ್ಧ ಪ್ರಬಲವಾಗಿ ಹೋರಾಟವನ್ನು ನಡೆಸುತ್ತೆ. ಇದು 99% HIV ಸೋಂಕಿನಿಂದ ನಮಗೆ ರಕ್ಷಣೆ ನೀಡುತ್ತೆ ಅಂತ ಹೇಳಲಾಗ್ತಾ ಇದೆ. ಇದರ ಬಗ್ಗೆ WHO ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. 2026ರ ಅಂತ್ಯಕ್ಕೆ ಭಾರತದಲ್ಲಿ ಇದು ಲಭ್ಯ ಆಗುತ್ತೆ. ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಖ್ಯಾತ ವೈದ್ಯ ಡಾಕ್ಟರ್ ಮಾದೇಶ್ ಎನ್ನುವಂಥವರು ಕೂಡ ಹೇಳಿದ್ದಾರೆ. ಏಡ್ಸ್ ಬಗ್ಗೆ ಇನ್ನು ಮುಂದೆ ಯಾರೂ ಕೂಡ ತಲೆಕೆಡಿಸಿಕೊಳ್ಳುವಂತಹ ಭಯಪಡುವಂತಹ ಅಗತ್ಯ ಇಲ್ಲ. ಯಾಕಂದರೆ ಅದಕ್ಕೆ ವ್ಯಾಕ್ಸಿನನ್ನು ಕಂಡುಹಿಡಿಯಲಾಗಿದೆ, ಲಸಿಕೆಯನ್ನು ಕಂಡುಹಿಡಿಯಲಾಗಿದೆ. ಅದು ನಮಗೆ 99% ರಕ್ಷಣೆಯನ್ನು ಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ. ಇದು ಭಾರತದಲ್ಲಿ ಕೂಡ ಲಭ್ಯವಾಗುತ್ತೆ. ಅದು ಯಾವಾಗ ಅಂದರೆ ಮುಂದಿನ ವರ್ಷದ ಅಂತ್ಯದೊಳಗೇನೆ ನಮ್ಮ ಭಾರತಕ್ಕೆ ಬರುತ್ತೆ, ಎಲ್ಲರಿಗೂ ಕೂಡ ಲಭ್ಯವಾಗುತ್ತೆ. ಹೀಗಾಗಿ ಯಾರು ಕೂಡ ತಲೆಕೆಡಿಸಿಕೊಳ್ಳುವಂತಹ ಅಗತ್ಯ ಇಲ್ಲ. ಈ ಒಂದು ಚುಚ್ಚುಮದ್ದಿನ ಅಂದರೆ ಈ ಒಂದು HIV ರೋಗದ ಬಗ್ಗೆ ಈಗಾಗಲೇ ಇದು ಕಂಡುಹಿಡಿದಿದ್ದಾರಲ್ಲ, ಹೀಗಾಗಿ. ಯಾಕಂದರೆ ಸಾಕಷ್ಟು ಬಾರಿ ಇದರ ಬಗ್ಗೆ ಅಂದರೆ ತನಿಖೆ ಆದವು, ಸಂಶೋಧನೆಗಳಾದವು. ಇದಕ್ಕೆ ಈ ರೋಗಕ್ಕೆ ಮದ್ದನ್ನು ಕಂಡುಹಿಡಬೇಕು ಅಂತ ಹೋದಾಗ ಏನಾಗ್ತಾ ಇತ್ತು, ಪದೇ ಪದೇ ವಿಫಲರಾಗ್ತಾ ಇದ್ರು. ಅದು ಸರಿಯಾದ ರೀತಿಯಲ್ಲಿ 100% ವರ್ಕೌಟ್ ಆಗ್ತಾ ಇರಲಿಲ್ಲ. ಯಾಕಂದರೆ ಅದಕ್ಕೆ ಒಂದು ಚುಚ್ಚುಮದ್ದು ಕಂಡಿಡಿದಾಗ ಏನಾಗ್ತಾ ಇತ್ತು ಅಂದರೆ, ಆ ಒಳಗಡೆ ಇರುವಂತಹ HIV ಒಂದು ರೋಗಾಣು ಏನಿರುತ್ತೆ ಅದು ನಮ್ಮ ರಕ್ತದಲ್ಲಿ ಸೇರಿಕೊಂಡು ಅದು ಬೇರೆ ಬೇರೆ ರೂಪವನ್ನು ಬದಲಾಯಿಸ್ತಾ ಹೋಗ್ಬಿಡ್ತಾ ಇತ್ತು. ಆಗ ನಾವು ಕೊಟ್ಟಂತಹ ಒಂದು ಇಂಜೆಕ್ಷನ್ ಔಷಧಿ ಏನಿರುತ್ತೆ ಅದು ಆ ಒಂದು ರೋಗಾಣುವಿನ ಒಂದು ಮೂಲವನ್ನು ಹುಡುಕಿ ಹೋಗಿ ಅದಕ್ಕೆ ಔಷಧಿಯಾಗಿ ಅದು ವರ್ತನೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆ ರೀತಿಯಾಗಿ ಆಗ್ತಾ ಇತ್ತು. ಹೀಗಾಗಿ ಇಲ್ಲಿಯವರೆಗೂ ಕೂಡ ಈ HIV ಸೋಂಕಿಗೆ ಸಂಬಂಧಪಟ್ಟ ಹಾಗೆ ರೋಗವನ್ನು ಕಂಡುಹಿಡಿಯೋಕ್ಕೆ ಆಗ್ತಾ ಇಲ್ಲ. ಆ ಒಂದು HIV ವೈರಾಣು ಆ ರೀತಿಯಾಗಿ ವರ್ತನೆ ಮಾಡುತ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅಮೇರಿಕಾ ವಿಜ್ಞಾನಿಗಳು ಔಷಧಿಯನ್ನು ಕಂಡುಹಿಡಿದಿದ್ದಾರೆ. ಇದರಿಂದ ಇನ್ನು ಮುಂದೆ ಯಾರೂ ಕೂಡ ಭಯಪಡುವಂತಹ ಅಗತ್ಯ ಇಲ್ಲ. ಯಾಕಂದರೆ ನಾವು ಗಮನಿಸಿದ್ದೀವಿ, ಯಾರಿಗಾದರೂ HIV ಬಂದಿದೆ ಅಂತಂದರೆ ನಾವು ಅವರನ್ನು ಹೇಗೆ ನೋಡ್ತೀವಿ ಮತ್ತು ಅವರಿಂದ ಎಷ್ಟು ದೂರ ಇರ್ತೀವಿ ಅಂತ ಜನರಲ್ಲಿ ಅದೊಂದು ಭಾವನೆ ಇದೆ ಇಲ್ಲಿಯವರೆಗೂ ಕೂಡ. ಈಗ ಸ್ವಲ್ಪ ಕಡಿಮೆ ಆಗಿರ್ಬೋದು, ಹಿಂದಂತೂ ಅಷ್ಟೇ. ಈ HIV ಬಂದುಬಿಡ್ತು ಅಂದರೆ ಅವರಿಗೆ ಸಾವೇ ಕಟ್ಟಿಟ್ಟ ಬುತ್ತಿ, ಯಾವುದೇ ಕಾರಣಕ್ಕೂ ಕೂಡ ಅವರನ್ನು ಉಳಿಸೋಕ್ಕಾಗಲ್ಲ ಅನ್ನುವಂಥ ಒಂದು ಮನೋಭಾವ ಇತ್ತು. ಸಾಕಷ್ಟು ಜನರು ಇದೇ ಒಂದು ವಿಚಾರ ಕೇಳಿ ಕೆಲವರು ಭಯದಿಂದಾನೇ ಸತ್ತೋಗ್ಬಿಡ್ತಾ ಇದ್ರು ಈ ಒಂದು HIV ಬಂದಾಗ. ಹೀಗಾಗಿ ಇನ್ನು ಮುಂದೆ ಯಾರೂ ಕೂಡ ಭಯಪಡುವಂತಹ ಅಗತ್ಯವಿಲ್ಲ. 2025ರ ಅಂತ್ಯದೊಳಗಾಗಿ ಇವರು ಕಂಡುಹಿಡಿದಿರುವಂತಹ ಹೊಸ ವ್ಯಾಕ್ಸಿನ್ ಏನಿದೆ ಅದು ನಮ್ಮ ಕೈ ಸೇರುತ್ತೆ, ಭಾರತೀಯರ ಕೈ ಸೇರುತ್ತೆ. ಯುವ ಪೀಳಿಗೆಯಲ್ಲಿ ಮತ್ತು ಜನರಲ್ಲಿ, ಯುವ ಸಮುದಾಯದಲ್ಲಿ HIV ಸೋಂಕು ಒಂದು ಜಾಸ್ತಿ ಆಗ್ತಾ ಇತ್ತು. ನಾನಾ ರೀತಿಯಲ್ಲಿ ಈ ಒಂದು HIV ಸೋಂಕು ಹರಡುತ್ತೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಹೊಸ ಸುದ್ದಿ ಬರ್ತಾ ಇದೆ. ಜನರು ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. 99% ಕಂಡಿರುವಂತಹ ಒಂದು ವ್ಯಾಕ್ಸಿನ್ ಏನಿದೆ ಇದು ಕೆಲಸ ಮಾಡುತ್ತೆ. ನಿಮಗೆ HIV ಬಂದಿದ್ದರೂ ಕೂಡ ನೀವು ಅದರಿಂದ ಪಾರಾಗಬಹುದು, ನಿಮ್ಮ ಜೀವವನ್ನು ಉಳಿಸಿಕೊಳ್ಳಬಹುದು ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಇದು ವೈದ್ಯ ಲೋಕದಲ್ಲಿ ಆಗ್ತಾ ಇರುವಂತಹ ಒಂದು ಹೊಸ ಅಚ್ಚರಿಯಾದಂತಹ ಬೆಳವಣಿಗೆ. ಸಾಕಷ್ಟು ಬಾರಿ ಇದರ ಬಗ್ಗೆ ಚುಚ್ಚುಮದ್ದನ್ನು ಕಂಡುಹಿಡಿಯೋಕೆ ಹೋಗಿ ವಿಫಲರಾಗಿದ್ದರು, ಈಗ ಸಫಲರಾಗಿದ್ದಾರೆ. ಇದಕ್ಕೆ ಚುಚ್ಚುಮದ್ದು ಕೂಡ ಕಂಡು ಹಿಡಿಯಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮುಂದೆ ಯಾರು ಕೂಡ ಈ ಒಂದು ವಿಚಾರವಾಗಿ ಭಯಪಡುವಂತಹ ಅಗತ್ಯವಿಲ್ಲ. ಲೆನಕಪಾರಿವಿರ್ ಏನಿದೆ, ಈ ಒಂದು ವ್ಯಾಕ್ಸಿನ್ ಏನಿದೆ ಇದನ್ನು ಕಂಡು ಹಿಡಿದಿದ್ದಾರೆ. ಇದು ಹೆಂಗೆ ಕೆಲಸ ಮಾಡುತ್ತೆ ಅಂದರೆ ನೋಡಿ, ಈ ಒಂದು ಚುಚ್ಚುಮದ್ದು ಏನಿದೆ ಕಂಡುಹಿಡಿದಿರೋರು ಹೇಳ್ತಾ ಇದ್ದಾರೆ HIV ರೋಗಾಣುವಿನ ಒಂದು ವಿರುದ್ಧ ಪ್ರಬಲವಾಗಿ ಹೋರಾಟವನ್ನು ಮಾಡುತ್ತೆ. ಈಗಾಗಲೇ ಈ ಒಂದು ಚುಚ್ಚುಮದ್ದು ತಯಾರಿಕೆ ಆರಂಭ ಕೂಡ ಆಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ WHO ಏನಿದೆ ಅದು ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡುತ್ತೆ. ಇನ್ನು ಮುಂದೆ ಭಾರತದಲ್ಲಿಯೂ ಕೂಡ ಸಿಗುತ್ತೆ. ಯಾರು ಕೂಡ ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ನಾವು ಈ ಒಂದು ವಿಚಾರದ ಬಗ್ಗೆ HIV ಸೋಂಕಿನ ಬಗ್ಗೆ ಇನ್ನು ಮುಂದೆ ಧೈರ್ಯವಾಗಿ ಇರಬಹುದು ಮತ್ತು ಎಚ್ಚರಿಕೆಯಿಂದ ಕೂಡ ಇರಬೇಕು ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ, ಈ ವ್ಯಾಕ್ಸಿನ್ ಬಗ್ಗೆ ಮತ್ತಷ್ಟು ಮಾಹಿತಿ ಬರುತ್ತೆ. ಈ ಒಂದು ವ್ಯಾಕ್ಸಿನ್ ತುಂಬ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತೆ, ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. WHO ಕೂಡ ಇದರ ಬಗ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.